ಪೂಜಾ ಅವರು ಹೀಗೆ ಹೇಳ್ತಿದ್ದಂಗೆ ಆ ಒಂದು ವ್ಯಕ್ತಿಯ ಭಾವನೆ, ಮುಖದ ಭಾವನೆಯೇ ಬದಲಾಗುತ್ತೆ. ಅಂದರೆ ಒಂಥರ ವಿಚಿತ್ರವಾದಂತಹ ವಿಯರ್ಡ್ ಆದಂತಹ ಲುಕ್ಕನ್ನು ಕೊಡ್ತಾನೆ. ಆದರೆ ಏನೂ ಹೇಳೋದಿಲ್ಲ, ಸುಮ್ಮನೆ ಇದ್ದು ಬಿಡ್ತಾನೆ. ಹಾಗೆ ಟ್ರಾವೆಲ್ ಮಾಡ್ತಾರೆ. ಇನ್ನೇನು ಮಾಣಿ ತಲುಪುವಂತಹ 2-3 ಕಿಲೋಮೀಟರ್ ಹಿಂದೆ ಬಸ್ಸು ಸ್ಟಾಪ್ ಆಗುತ್ತೆ. ಆಗ ವಿಜಯ್ ಕುಮಾರ್ ಕಂಡಕ್ಟ್ರ್ ಕೇಳ್ತಾನೆ, ನಾವು ಹೋಗಬೇಕಾಗಿರೋದು ಮಾಣಿಗೆ, ಇನ್ನು ಮಾಣಿ ಸ್ಟಾಪ್ ಬಂದಿಲ್ಲ, ಇದು ಯಾವುದೋ ಬೇರೆ ಊರು ಅಂತ ತೋರಿಸ್ತದೆ ಬೋರ್ಡ್ನಲ್ಲಿ, ಇನ್ನು ಯಾಕೆ ಸ್ಟಾಪ್ ಮಾಡಿದ್ರಿ ಬಸ್ಸು ಅಂತಂದಾಗ, ಇಷ್ಟೊತ್ತಿನಲ್ಲಿ ಮಾಣಿಗೆ ಯಾವ ಬಸ್ಸು ಹೋಗೋದಿಲ್ಲ, ಇಲ್ಲೇ ಸ್ಟಾಪ್ ಮಾಡ್ತಾರೆ, ಇಲ್ಲಿಂದ ನೀವು ಯಾವುದಾದ್ರೂ ಪ್ರೈವೇಟ್ ವೆಹಿಕಲ್ ಅಥವಾ ನಡ್ಕೊಂಡು ಹೋಗಬೇಕಾಗುತ್ತೆ ಅಂತ ಹೇಳಿದಾಗ ಮತ್ತಷ್ಟು ವಿಚಿತ್ರ ಅಂತ ಅನಿಸುತ್ತೆ. ಯಾವ ರೀತಿ ಜನರಿಗೆ ಇವರು ಮಂಕೂದಿಯನ್ನು ಎರಚಿರ್ಬೋದು, ಅಥವಾ ಅಲ್ಲಿ ನಿಜವಾಗ್ಲೂ ದೆವ್ವ ಇದೆ, ಆ ಕಾಟಕ್ಕೆ ಇವ್ರು ಹೆದರ್ಕೊಂಡು ಹೋಗ್ತಾ ಇಲ್ವಾ ಅಂತ ನಾನಾ ಪ್ರಶ್ನೆ ವಿಜಯ್ ಕುಮಾರ್ ಹಾಗೆ ಪೂಜಾ ಮನಸ್ಸಿನಲ್ಲಿ ಮೂಡೋದಕ್ಕೆ ಶುರು ಆಗುತ್ತೆ. ಅವ್ರು ಹೇಳಿದಾಗೆ ಮಾಣಿ ಇನ್ನೊಂದು 2-3 ಕಿಲೋಮೀಟ್ರ್ ಮುಂಚೆನೇ ಇವರು ಬಸ್ಸಿನ ಇಳಿದು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ, ಟಾರ್ಚನ್ನು ಆನ್ ಮಾಡಿಕೊಂಡು. ಹೋಗಬೇಕಾದ್ರೆ ಕಾಡಿನ ದಾಡಿ ಆಗಿರೋದ್ರಿಂದ ನಾನಾ ರೀತಿಯ ಸದ್ದು ಸೌಂಡು ಬರ್ತಾ ಇರುತ್ತೆ, ಭಯಾನಕವಾಗಿರುತ್ತೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋದ್ರಿಂದ ಇಂಥ ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿರ್ತಾರೆ, ಇಂಥ ನೈಟ್ ಜರ್ನಿಗಳನ್ನ ಮಾಡಿರ್ತಾರೆ. ಹಾಗಾಗಿ ಅರ್ಥ ಮಾಡ್ಕೊಂಡು ಇವರು ಆ ಒಂದು ಭಯಾನಕ ವಾತಾವರಣದಲ್ಲೇ ಧೈರ್ಯವಾಗಿ ಮುನ್ನುಗ್ತಾ ಹೋಗ್ತಾರೆ. ಆದರೆ ಇದ್ದಂಗೆ ಅಲ್ಲೊಂದು ಘಟನೆ ನಡೆಯುತ್ತೆ. ಏನು ಅಂತ ಹೇಳಿದ್ರೆ, ಒಂದು ದೊಡ್ಡ ಹೆಬ್ಬಾವು ದಾರಿ ಅಡ್ಡಕ್ಕೆ ಬಂದ್ಬಿಡುತ್ತೆ. ಅದನ್ನು ನೋಡಿ ಪೂಜಾ ಗಿಟಾರನ್ನೇ ಕಿರ್ಚಿಬಿಡ್ತಾಳೆ. ಗಿಟಾರನ್ನೇ ಕಿರ್ಚ್ತಿದ್ದಂಗೆ ವಿಜಯ್ ಕುಮಾರ್ ಅವ್ರಿಗೆ ಭಯ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆ ಕಿರ್ಚಿದ್ಲು ಇವಳು, ಏನಾಯಿತು ಅಂತ ಹೇಳಿದ್ರೆ, ನೋಡಿದ್ರೆ ಒಂದು ದೊಡ್ಡ ಹೆಬ್ಬಾವು ದಾರಿ ಅಡ್ಡಕ್ಕೆ ಹೋಗ್ತಾ ಇರುತ್ತೆ. ಆಮೇಲೆ ಅಂದ್ಕೋತಾರೆ, ಇದು ಕಾಡಾಗಿರೋದ್ರಿಂದ ಹೆಬ್ಬಾವೇನು ಹಾವು ಬರುತ್ತೆ, ನಾವು ಯಾಕೆ ಇದಕ್ಕೆಲ್ಲ ಹೆದರಬೇಕು ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಕೀಟ್ಲೆ ಮಾಡಿಕೊಂಡು ತಮಾಷೆ ಮಾಡಿಕೊಂಡು, ಯಾಕಂತ ಹೇಳಿದ್ರೆ ತಮಾಷೆ ಮಾಡ್ಕೊಂಡು ಕೀಟ್ಲೆ ಮಾಡ್ಕೊಂಡು ಹೋದರೆ ಯಾವುದೇ ರೀತಿ ಭಯ ಆಗೋದಿಲ್ಲ. ಇದೊಂದು ಸ್ಟ್ರಾಟಜಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪೊಲೀಸ್ ಟ್ರೈನಿಂಗಲ್ಲಿ ಮೊದಲೇ ಹೇಳ್ಕೊಟ್ಟಿರ್ತಾರೆ. ಇದನ್ನು ಮಾಡಿಕೊಂಡು ಮುನ್ನುಗ್ತಾ ಪೂಜಾ ಹಾಗೆ ವಿಜಯ್ ಕುಮಾರ್ ಅವರು ಊರ ದಾರಿ ತಲುಪ್ತಾರೆ, ಊರಿಗೂ ತಲುಪ್ತಾರೆ. ಹಾಗೆ ಮೋಹನ್ ಅವರ ಮನೆಯ ಬಾಗಿಲು ಬಂದು ಆ ಒಂದು ಮನೆಯ ಕದವನ್ನು ತಟ್ಟುತ್ತಾರೆ. ಬಾಗಿಲು ತಟ್ಟಿದ್ದಂಗೆ ವಿಜಯ್ ಕುಮಾರ್ ಅವರು, ಮೋಹನ್ ಅವನು ಸಡನ್ನಾಗಿ ಶಾಕ್ ಆಗುತ್ತೆ ಮೋಹನ್ಗೆ. ಯಾಕಂತ ಹೇಳಿದ್ರೆ ಟೈಮು 11:30-12 ಗಂಟೆ ಆಗಿರುತ್ತೆ. ಯಾರು ಇಷ್ಟೊತ್ತಿನಲ್ಲಿ ಅಂತ ನೋಡಿದಾಗ ಬಾಗಿಲು ತೆಗಿತಾರೆ. ಆಗ ವಿಜಯ್ ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಪೂಜಾ ನಿಂತಿರ್ತಾರೆ. ಎಲ್ಲೋ ಒಂದು ಕಡೆ ಮುಳುಗಬೇಕಾದ್ರೆ ಏನೋ ಆಸರೆ ಸಿಕ್ತು ಅಂತ ಹೇಳ್ತಾರಲ್ಲ, ಹಾಗೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಯಾರೋ ಒಂದಿಬ್ಬರು ಬಂದು ನಮಗೋಸ್ಕರ ನಿಂತಿದ್ದಾರೆ ಅಂತಂದಾಗ ಖುಷಿ ಆಗುತ್ತೆ ಮೋಹನ್ಗೆ. ಹಾಗೆ ಮೋಹನ್ ಅವರು ಒಳಗಡೆ ಕರೀತಾರೆ ಇವರಿಬ್ರಿಗೂ. ಇಬ್ಬರು ಒಳಗಡೆ ಹೋಗ್ತಾರೆ. ಹಾಗೆಯೇ ವಿಜಯ್ ಕುಮಾರ್ ಅವ್ರು ಹೇಳ್ತಾರೆ, ನಾನು ಹೇಳಿದಾಗೆ ಊರಲ್ಲಿ ಯಾರಿಗೂ ಹೇಳಿಲ್ಲ ಅಲ್ಲ ನಾವು ಪೊಲೀಸವರು ಅಂತ. ಇಲ್ಲ ಸರ್, ನಾನು ಯಾರಿಗೂ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಬರ್ತಿದ್ದಾರೆ ಅಂತ ಹೇಳಿಲ್ಲ, ನಾನು ದೂರದ ರಿಲೇಟಿವ್ ಅಂತ ಹೇಳಿದ್ದೀನಿ. ಅಂದರೆ ನಮ್ಮ ಅಣ್ಣನಿಗೆ ಬೇಕಾಗಿರುವಂತಹ ರಿಲೇಟಿವ್ ಬರ್ತಾ ಇದ್ದಾರೆ, 1-2 ದಿನ ಇದ್ದು ಹೋಗ್ತಾರಂತ ಅಷ್ಟೇ ಹೇಳಿದ್ದೀನಿ ಊರಲ್ಲಿ ಅಂತ. ತುಂಬ ಒಳ್ಳೆ ಕೆಲಸ ಮಾಡಿದೆಯಾ, ಇದನ್ನೇ ಕಂಟಿನ್ಯೂ ಮಾಡುವಂಥ ಇನ್ಸ್ಪೆಕ್ಟರ್ ಪೂಜಾ ಹಾಗೂ ವಿಜಯ್ ಕುಮಾರ್ ಹೇಳ್ತಾರೆ. ಪೂಜಾ ಬಂದಿದ್ದಂಗೆ ಆ ಮಗು ಎಲ್ಲಿ, ಆ ಮಗು ಏನೋ ಆಗಿದೆ ಅಂತ ಹೇಳಿದ್ರಲ್ಲ, ಏನಾಗಿದೆ ನಾನು ನೋಡಬೇಕು ಅಂತಂದಾಗ ಓಕೆ ಅಂಥೇಳಿ ಮೋಹನ್ ತನ್ನ ಹೆಂಡತಿಯನ್ನು ಕರೆಸಿ ಪೂಜಾ ಅವ್ರ ಜೊತೆಗೆ ಕರೆಸ್ತಾರೆ ಅವರ ಮಗುವನ್ನು ನೋಡೋದಕ್ಕೆ. ಮಗುವನ್ನು ನೋಡ್ತಾರೆ ಇನ್ಸ್ಪೆಕ್ಟರ್ ಪೂಜಾ ಅವರು. ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ, ತುಂಬ ಖುಷಿಯಿಂದ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಒಂದಷ್ಟು ಚಾಕ್ಲೇಟ್ಸನ್ನು ತಂದಿರ್ತಾರೆ ಪೂಜಾ ಅವರು ಮಗು ಕೊಡೋದಕ್ಕೆ. ಆ ಚಾಕ್ಲೇಟ್ಸನ್ನು ಕೊಟ್ಟರು ಕೂಡ ಯಾವುದೇ ರೀತಿ ರಿಯಾಕ್ಷನ್ಸ್ ಇರೋದಿಲ್ಲ. ಒಂದೇ ಸಮ ಆ ಟ್ರೋಮಾಗಿ ಹೋಗ್ಬಿಟ್ಟಿರುತ್ತೆ ಮಗು. ಅಂದರೆ ಆ ಒಂದು ಭಯಾನಕ ಘಟನೆಯನ್ನು ನೆನೆಸ್ಕೊಂಡು ನೋಡಿದಾಗ ಶಾಕ್ ಅಲ್ಲೇ ಇದ್ದುಬಿಟ್ಟಿರ್ತಾನೆ ಆ ಒಂದು ಮಗು. ಯಾವುದೇ ರೀತಿ ಚಲನೆ ಕೂಡ ಇರೋದಿಲ್ಲ. ನೋಡಿ ತುಂಬ ಬೇಜಾರಾಗುತ್ತೆ ಪೂಜಾ ಅವ್ರಿಗೆ. ಎಷ್ಟೇ ಮಾತಾಡ್ಸಿದ್ರು ಮಾತಾಡ್ತಿರಲ್ಲ ಮಗು, ಏನಾದರೂ ಮಾಡಿ ಇದಕ್ಕೆ ಸರಿ ಮಾಡಬೇಕು ಅಂಥೇಳಿ, ಸರಿ ನಾನು ಆಮೇಲೆ ಸಿಗ್ತೀನಿ ಅಂತ ಆ ಒಂದು ರೂಮ್ನಿಂದ ಆಚೆ ಬರ್ತಾರೆ. ಬಂದ ತಕ್ಷಣ ಪೂಜಾ ಅವರು ವಿಜಯ್ ಕುಮಾರ್ ಅವ್ರಿಗೆ ಹೇಳ್ತಾರೆ, ಹೌದು ಮಗುವಿನ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ, ಶಾಕ್ನಲ್ಲಿದ್ದಾನೆ. ಅವತ್ತು ನಡೆದಂತಹ ಘಟನೆ ಇನ್ನೂ ಅವನು ತಲೆಯಿಂದ ತೆಗೆದಿಲ್ಲ, ಶಾಕ್ನಲ್ಲೇ ಇದ್ದಾನೆ, ಯಾವುದೇ ರೀತಿ ರಿಯಾಕ್ಷನ್ಸ್ ಇಲ್ಲ ಅಂತ ಹೇಳ್ತಾರೆ. ಆಗ ಮೋಹನ್ ಅವರು ದುಃಖದಿಂದ, ಹೌದು ಸರ್, ಸುಮಾರು 8 ದಿನ ಆಯಿತು ನನ್ನ ಮಗ ಹೀಗೆ ಇದ್ದಾನೆ ಅಂತ ಹೇಳಿದಾಗ ವಿಜಯ್ ಕುಮಾರ್ ಬೆನ್ನ ಮೇಲೆ ಕೈ ಇಟ್ಟು, ತಲೆ ಕೆಡಿಸ್ಕೋಬೇಡ, ನಾವು ಬಂದಿದ್ದೀವಿ, ಇನ್ವೆಸ್ಟಿಗೇಟ್ ಮಾಡ್ತೀವಿ, ಏನಾಗಿದೆಯೋ ನೋಡೋಣ, ಬೆಸ್ಟ್ ಡಾಕ್ಟರ್ಸ್ ತೋರಿಸಿ ಅವನಿಗೆ ಸರಿ ಮಾಡೋಣ ಅಂತ ಸಾಂತ್ವನ ಹೇಳ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಆ ಒಂದು ಮಗುವಿನ ರೂಮಿಂದ ಜೋರಾಗಿ ಮಗು ಕಿರ್ಚ್ಕೊಳ್ಳುತ್ತೆ. ಜೋರಾಗಿ ಕಿರ್ಚ್ಕೊಂಡಂತಹ ಸದ್ದು ವಿಜಯ್ ಕುಮಾರ್, ಮೋಹನ್ ಹಾಗೂ ಕುಟುಂಬಸ್ಥರೆಲ್ಲ ಕೇಳಿಸ್ಕೊತಿದ್ದಂಗೆ ಗಾಬರಿಯಿಂದ ಓಡೋಗ್ತಾರೆ ಆ ಮಗು ಇರುವಂತಹ ಒಂದು ಕೋಣೆಗೆ.
ನೋಡಿದ್ರೆ ಶಾಕ್ ಆಗುತ್ತೆ ಇವ್ರಿಗೆಲ್ಲ. ಯಾಕಂತ ಹೇಳಿದ್ರೆ ಆ ಮಗು ಮೈ ತುಂಬ ಬರೀ ಕೆಂಪು ಬಣ್ಣದ ಒಂದು ಸಿಂಧೂರವನ್ನು ಲೇಪನ ಆಗಿಬಿಟ್ಟಿರುತ್ತೆ. ಆದರೆ ಹೇಗಾಯಿತು ಈ ಒಂದು ಸಿಂಧೂರ ಲೇಪನ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಮೋಹನ್ ಹಾಗೆ ಅವರ ಹೆಂಡತಿ ನೋಡಿದ್ರ ನಾವು ಏನೋ ನಡೀತಿದೆ ಅಂತ ಹೇಳಿಬಿಟ್ಟು ಪೊಲೀಸ್ ಅವ್ರಿಗೆ ಹೇಳೋದಕ್ಕೆ ಮೋಸ್ಟ್ಲಿ ಆ ಒಂದು ಭಯಾನಕ ಆಲದ ಮರದಲ್ಲಿ ಇರುವಂತಹ ಪಿಶಾಚಿಗಳು ನನ್ನ ಮಗನಿಗೆ ಏನಾದರೂ ಮಾಡಿಬಿಟ್ಟಿರ್ಬೋದು ಅಂತ ಆತಂಕದಿಂದ ಅಳೋದಕ್ಕೆ ಶುರು ಮಾಡ್ತಾನೆ. ಈ ಥರ ಏನೂ ಆಗಿರೋದಿಲ್ಲ, ಏನೋ ಮಾಡೋಣ ಸುಮ್ಮನೆ ಇರಿ ಅಂತ ಪೂಜಾ ಸಮಾಧಾನ ಮಾಡಿ ಅವರಿಗೆ ಅಲ್ಲಿಂದ ಕರ್ಕೊಂಡು ಹೋಗಿ ಅವತ್ತಿನ ದಿನ ಅಲ್ಲಿಗೆ ಮುಗಿಯುತ್ತೆ. ಮಾರನೇ ದಿನ ಬೆಳಿಗ್ಗೆ ಮೋಹನ್ ಹಾಗೂ ಅವರ ಹೆಂಡತಿ ಡಿಸೈಡ್ ಮಾಡ್ತಾರೆ, ಏನಾದರೂ ಆಗಲಿ ನಮ್ಮ ಮಗನ ಪರಿಸ್ಥಿತಿ ತುಂಬ ಹದಗೆಡ್ತಾ ಇದೆ, ಇದಕ್ಕೆ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಒಬ್ಬರಿಗೆ ಸಾಧ್ಯ, ಅದು ವೇದಾಂತ್ ಅಂದರೆ ಆ ಊರಿನ ಅರ್ಚಕರಾದಂತಹ ವೇದಾಂತ್ ಅವರಿಗೆ. ಸೊ ವೇದಾಂತ್ ಅವ್ರಿಗೆ ಮನೆಗೆ ಬರೋಕ್ಕೆ ಹೇಳ್ತಾರೆ. ಅವರು ಕೂಡ ಬೇಗ ಬಂದು ಮಗುವಿನ ಪರಿಸ್ಥಿತಿಯನ್ನು ಗಮನಿಸ್ತಾರೆ. ಹೆಂಗಾಯಿತು, ಏನಾಯಿತು ಮಗುಗೆ, ಯಾವಾಗಿಂದ ಹೀಗಾಗಿದೆ ಅಂತ ಕೇಳಿದಾಗ ಮೋಹನ್ ಅವರು ನಡೆದಂತಹ ಘಟನೆ, ನಿನ್ನೆ ರಾತ್ರಿ ನಡೆದಂಥ ಘಟನೆಯನ್ನು ವಿವರಿಸ್ತಾರೆ ನಮ್ಮ ವೇದಾಂತ್ ಅವರ ಹತ್ರ. ಏನೋ ಇಲ್ಲಿ ಅಚಾತುರ್ಯ ನಡೆದಿದೆ, ಹಾಗಾಗಿ ಆ ಒಂದು ಆಲದ ಮರದಲ್ಲಿರುವಂಥ ಪಿಶಾಚಿಗಳು ಈ ರೀತಿ ಮಾಡಿರ್ಬೋದು. ಸರಿ ಇದನ್ನು ಕುಡಿಸಿ ಇದನ್ನು ಈ ಒಂದು ತಾಯ್ತವನ್ನು ಕಟ್ಟಿ ಅಂತ ಹೇಳಿಬಿಟ್ಟು ಮೋಹನಿಗೆ ಕೊಡ್ತಾರೆ. ಅವರು ಕೂಡ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದು ಆ ಒಂದು ತಾಯ್ತವನ್ನು ಇಸ್ಕೊಂಡು ತಪ್ಪ ಮಗನಿಗೆ ಕಟ್ತಾರೆ. ತಾಯ್ತವನ್ನು ಕಟ್ಟಬೇಕಾದ್ರೆ ಇನ್ಸ್ಪೆಕ್ಟರ್ ಪೂಜಾ ಹಾಗೂ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ವೇದಾಂತ್ ಅವರ ಕಣ್ಣಿಗೆ ಆ ಮನೆಯಲ್ಲಿ ಕಾಣಿಸ್ಕೊತಾರೆ. ಒಂದು ರೀತಿ ಅನುಮಾನಾಸ್ಪದವಾಗಿ ನೋಡ್ತಾರೆ. ಯಾರಿವರು, ನನಗೆ ಗೊತ್ತಿದ್ದಂಗೆ ಈ ಮನೆಯಲ್ಲಿ ಇರೋದು ಬರೀ ಮೋಹನ್ ಅವರ ಹೆಂಡತಿ, ಮಗು ಹಾಗೆ ಅವರ ತಂದೆ, ಇವ್ರು ಯಾರು ಅಂತ ನೋಡಬೇಕಾದ್ರೆ ಮೋಹನ್ ಅವರೇ ಹೇಳ್ತಾರೆ, ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಇವರು ನಮ್ಮ ದೂರದ ಸಂಬಂಧಿಕರು, ಇವ್ರ ಹೆಸರು ವಿಜಯ್ ಕುಮಾರ್ ಅಂತ, ಇವರು ಅವರ ಹೆಂಡತಿ ಪೂಜಾ ಅಂತ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಹಾಗೆ ವೇದಾಂತ್ ಅವರು ಏನು ಈ ಊರಿಗೆ ಬಂದಿದ್ದೀರಾ, ಏನು ವಿಚಾರ ಅಂತ ಹೇಳಿದಾಗ ಇದ್ದಕ್ಕಿದ್ದಂಗೆ ಪೂಜಾ ಅವರು, ಹೌದು ಸ್ವಾಮಿ, ಈ ಊರ ಬಗ್ಗೆ ನಾವು ತುಂಬ ಕೇಳಿದ್ದೀವಿ, ಇಲ್ಲೊಂದು ದೊಡ್ಡ ಆಲದ ಮರ ಇದೆ ಅಂತೆ, ಆ ಆಲದ ಮರಕ್ಕೆ ಪೂಜೆ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತಲ್ಲ ಅಂತ ಹೇಳ್ತಾರೆ. ಹೌದು, ಹಾಗಾದರೆ ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಬಂದಿದ್ದೀರಾ ಅಂತ ಕೇಳಿದಾಗ, ನಮಗೆ ಮದುವೆ ಆಗಿ ಸುಮಾರು ವರ್ಷ ಆಯಿತು, ಆದರೆ ನಮಗೆ ಮಕ್ಕಳೇ ಆಗಿಲ್ಲ ಅಂತ ಪೂಜಾ ವೇದಾಂತ್ ಹತ್ರ ಹೇಳಿದಾಗ, ಅಷ್ಟೇ ತಾನೇ, ಇಂಥ ಸಮಸ್ಯೆಗಳು ಎಷ್ಟೋ ಪರಿಹಾರ ಆಗಿದೆ, ನಿಮ್ಗೊಂದಲ್ಲ ಒಂದಿನ ನಾನೇ ಬರೋಕ್ಕೆ ಹೇಳ್ತೀನಿ ಆ ಒಂದು ಆಲದ ಮರದ ಹತ್ರ, ಅವತ್ತು ಬನ್ನಿ, ನೀವು ಪೂಜೆ ಮಾಡಿಕೊಡ್ತೀನಿ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಿ ವೇದಾಂತ್ ಅವರು ಅಲ್ಲಿಂದ ಹೊರಟು ಬಿಡ್ತಾರೆ. ವಿಜಯ್ ಕುಮಾರ್ ಹಾಗೂ ಇನ್ಸ್ಪೆಕ್ಟರ್ ಪೂಜಾ ಅವರು ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಆ ಒಂದು ಮರದ ಹತ್ರ ನಾವು ಹೋಗಬೇಕು, ಅಲ್ಲಿ ಏನು ನಡೀತಿದೆ ಒಂದಷ್ಟು ಇನ್ವೆಸ್ಟಿಗೇಷನ್ನ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಮೋಹನ್ಗೆ ಹೇಳ್ತಾರೆ. ಮೋಹನ್ ಅವರು ಒಲ್ಲದ ಮನಸ್ಸು, ಅಂದರೆ 2 ಮನಸ್ಸು ಇರುತ್ತೆ, ಸರಿ ಮಾಡಲಿ ಬೇಡ ಅಂತ. ಆದರೂ ಕೂಡ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೇಳೋದ್ರಿಂದ, ಸರಿ ಆಯಿತು ಸರ್, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ, ಆದರೆ ಆ ಒಂದು ಮರದ ಹತ್ರ ಹೋಗೋದು ಬೇಡ, ದೂರದಿಂದನೇ ನೋಡಿ, ಯಾಕಂತ ಹೇಳಿದ್ರೆ ಇದುವರೆಗೂ ಆ ವಿತೌಟ್ ಪರ್ಮಿಷನ್ ಇಲ್ಲದೆ ಆ ಮರದ ಹತ್ರ ಯಾರು ಹೋಗಿದ್ದಾರೆ ಅವ್ರಿಗೆಲ್ಲ ಒಂದು ಸಮಸ್ಯೆ ಆಗಿದೆ, ಆ ಒಂದು ಸಮಸ್ಯೆಗೆ ನೀವು ಸಿಕ್ಕಾಕೊಳ್ಳೋದು ಬೇಡ, ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಮೋಹನ್ ಹೇಳ್ತಾನೆ. ಸರಿ ನೀವು ಹೇಳಿದಂಥ ಕಂಡೀಷನ್ ನಾನು ಪಾಲಿಸ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ, ನಮ್ಗೆ ಆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ ವಿಜಯ್ ಕುಮಾರ್ ಹಾಗೆ ಪೂಜಾ ಅವ್ರು ಹೇಳ್ತಾರೆ. ಸರಿ, ಹಾಗಾದರೆ ಹೋಗೋಣ ಬನ್ನಿ ಅಂತ ಮೋಹನ್ ಅವರು ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಹಾಗೆ ವಿಜಯ್ ಕುಮಾರ್ ಅವರ ಪೂಜಾ ಅವರ ಒಂದು ಕಲೀಗ್ ಏನಿರ್ತಾರೆ ಪೂಜಾ, ಇಬ್ಬರು ಕೂಡ ಹೋಗ್ತಾರೆ. ಹೋದಾಗ ಆಲದ ಮರದ ಹತ್ರ ಸ್ಟಾಪ್ ಮಾಡ್ತಾರೆ, ವೆಹಿಕಲನ್ನು ಇಳಿತಾರೆ. ನೋಡಿ ಸರ್, ಇದೇ ಆ ಒಂದು ಆಲದ ಮರ ಅಂತಂದಾಗ ವಿಚಿತ್ರವಾಗಿ ನೋಡ್ತಾರೆ ವಿಜಯ್ ಕುಮಾರ್ ಹಾಗೆ ಇನ್ಸ್ಪೆಕ್ಟರ್ ಪೂಜಾ ಅವರು ಆಲದ ಮರದ ಹತ್ರ. ಅಲ್ಲಿ ಅಕ್ಕಪಕ್ಕ ಎಲ್ಲ ನೋಡ್ತಾರೆ, ನಡೆದಾ ಇರ್ತಾರೆ. ಹೋಗ್ತಾ ಆಲದ ಮರದ ಹತ್ರನೇ ಹೋಗ್ಬಿಡ್ತಾರೆ. ಹತ್ರ ಹೋಗ್ತಾ ಇರಬೇಕಿದ್ದಂಗೆ ಮೋಹನ್ ಅವರು, ಹತ್ರಕ್ಕೆ ಹೋಗ್ಬೇಡಿ ಸರ್, ಸ್ಟಾಪ್ ಮಾಡಿ, ದಯವಿಟ್ಟು ಹತ್ರಕ್ಕೆ ಹೋಗ್ಬೇಡಿ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಹತ್ತಿರ ಹೋದರೆ ಏನಾದರೂ ಒಂದು ಅಪಾಯ ಆಗುತ್ತೆ ಅಂತ ಹೇಳಿಬಿಟ್ಟು. ಆದರೂ ವಿಜಯ್ ಕುಮಾರ್, ಏನೂ ಆಗಲ್ಲ, ಸುಮ್ಮನೆ ಇರ್ರಿ, ಏನಿದೆ, ಮರ ಎಷ್ಟು ಚೆನ್ನಾಗಿದೆ, ಇಂಥ ಮರಕ್ಕೆ ಭಯಾನಕ ಮರ ಅಂತ ಹೆಸರು ಕೊಟ್ಟಿದ್ದೀರಲ್ಲ, ಇಂಥ ಮರದಲ್ಲಿ ಪಿಶಾಚಿ ಇದೆ ಅಂತ ಹೇಳಿದಿರಲ್ಲ, ಇದು ಸರಿನಾ ಅಂತಿದ್ದಂಗೆ ಅಲ್ಲೊಂದು ಹಣ್ಣು ಬಿದ್ದಿರುತ್ತೆ. ಅದು ವಿಜಯ್ ಕುಮಾರ್ ಅವರ ಕಣ್ಣಿಗೆ ಬೀಳುತ್ತೆ. ಆ ಒಂದು ಹಣ್ಣನ್ನು ತಗೋತಾರೆ ಕೈಯಲ್ಲಿ ವಿಜಯ್ ಕುಮಾರ್ ಅವರು. ನೋಡಿದ್ರೆ ಆ ಒಂದು ಹಣ್ಣನ್ನು ಯಾರೋ ಕಚ್ಚಿ ಬಿಸಾಕ್ದ ಹಾಗಿರುತ್ತೆ.
ಇದನ್ನು ತೋರಿಸ್ತಾನೆ ಮೋಹನ್ಗೆ ವಿಜಯ್ ಕುಮಾರ್ ಅವರು. ಆಗ ಮೋಹನ್ ಇದನ್ನು ನೋಡಿ, ಅಯ್ಯೋ ಸರ್, ಮೊದಲು ಆ ಹಣ್ಣನ್ನು ಕೈಯಿಂದ ಬಿಸಾಕ್ಬಿಡಿ, ಈ ಹಣ್ಣನ್ನು ಪಿಶಾಚಿಗಳು ತಿಂದಿರತಕ್ಕಂಥ ಹಣ್ಣು, ಇದನ್ನು ಮುಟ್ಟಿದ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗಲ್ಲ, ದಯವಿಟ್ಟು ಬಿಸಾಕಿ ಅಂತ ಹೇಳಿದ್ರು ಕೂಡ ನೆಗ್ಲಿಜೆನ್ಸಿಂದ ವಿಜಯ್ ಕುಮಾರ್ ಅವರು ಸುಮ್ಮನೆ ಇರ್ರಿ, ಯಾವ ಪಿಶಾಚಿನೂ ತಿಂದಿಲ್ಲ, ಇದು ತಿಂದಿರೋದು ಮನುಷ್ಯರು, ನೋಡಿ ಇಲ್ಲಿ ಹಲ್ಲಿನ ಮಾರ್ಕ್ಗಳಿದೆ ಅಂತ ಹೇಳಬೇಕಾದ್ರೆ ಇದ್ದಕ್ಕಿದ್ದಂಗೆ ಮೋಹನ್ ಕುಮಾರ್ ಅವರ ತಂದೆ ಜೋರಾಗಿ ಕಿರ್ಚ್ಕೊಂಡು ಹೊಟ್ಟೆ ನೋವು ಅಂತ ನರಳಾಡ್ತಾ ಅಲ್ಲೇ ಬಿದ್ದೋಗ್ಬಿಡ್ತಾರೆ. ನೋಡಿದ್ರಾ ಸರ್, ನಾನು ಹೇಳಿಲ್ವಾ ಇಲ್ಲಿ ಬಂದರೆ ಏನೋ ಒಂದು ಅನಾಹುತ ಆಗುತ್ತೆ ಅಂತ, ನೀವು ನನ್ನ ಮಾತು ಕೇಳಿಲ್ಲ, ಮೊದಲು ಬಿಸಾಕಿ ಆ ಹಣ್ಣನ್ನು ಅಂತ ಹೇಳ. ಸರಿ ನಾನು ಈ ಹಣ್ಣನ್ನು ಬಿಸಾಕ್ತೀನಿ ಅಂತ ವಿಜಯ್ ಕುಮಾರ್ ಅವರು ಆ ಹಣ್ಣನ್ನು ಬಿಸಾಕ್ಬಿಡ್ತಾರೆ. ಸರಿ ಪೂಜಾ, ಒಂದು ಕೆಲಸ ಮಾಡು, ಮೋಹನ್ ಕುಮಾರ್ ಅವರ ತಂದೆ ಏನಿದ್ದಾರೆ ಅವ್ರಿಗೂ ಹೊಟ್ಟೆ ನೋವು ಅಂತಿದ್ದಾರೆ, ನೀವು ಮೋಹನ್ ಹಾಗೆ ಅವರ ತಂದೆಗೆ ಇಲ್ಲಿಂದ ಕರ್ಕೊಂಡು ಹೋಗಿ ಡಾಕ್ಟ್ರ್ ಹತ್ರ ತೋರಿಸಿ, ನಾನು ಸ್ವಲ್ಪ ಹೊತ್ತು ಇಲ್ಲೇ ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ವಿಜಯ್ ಕುಮಾರ್ ಅವರು ಪೂಜಾಗೆ ಹೇಳಿ ಅವರಿಬ್ಬರನ್ನೂ ಕಳಿಸ್ಬಿಡ್ತಾರೆ.